ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಅನುಕಂಪದ ಅಲೆಯಲ್ಲಿ ಕಾಂಗ್ರೆಸ್ ಉಪಚುನಾವಣೆ ಗೆಲ್ಲೋದಕ್ಕೆ ಮುಂದಾಗಿದ್ದು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಹಾಗೂ ದಾವಣಗೆರೆಯಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟಿದೆ. ಕಾಂಗ್ರೆಸ್ ವಂಶ ಪಾರಂಪರ್ಯಕ್ಕೆ ಜೋತು ಬಿದ್ದು ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿದ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಎಷ್ಟೆಲ್ಲ ಹೈಡ್ರಾಮಾ ನಡೆದಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಮೇಟಿ ಕುಟುಂಬ ಬಂಡಾಯ ಏಳೋದಕ್ಕೆ ಮುಂದಾಗಿತ್ತು. ಶಾಮನೂರು ಕುಟುಂಬದ ಸಮರ್ಥ ಟಿಕೆಟ್ ಫೈನಲ್ ಆಗೋದಕ್ಕೂ ಮೊದಲೇ ನಾಮಪತ್ರ ಸಲ್ಲಿಸೇ ಬಿಟ್ಟಿತ್ತು. ಜಮೀರ್ ಅಹಮದ್ ಖಾನ್ ನಮ್ಮವ್ರಿಗೆ ಟಿಕೆಟ್ ನೀಡಿಲ್ಲ ಅಂದರೆ ರಾಜೀನಾಮೆ ಕೊಟ್ಟೇ ಬಿಡ್ತೀನಿ ಎಂದರು. ಇವರನ್ನ ಸಮಾಧಾನಪಡಿಸಿ ಟಿಕೆಟ್ ಫೈನಲ್ ಮಾಡೋದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಹಾಗೆ ಹೈಕಮಾಂಡ್ಗೆ ಯುದ್ಧ ಗೆದ್ದಂತೆ ಭಾಸವಾಗಿರಬಹುದೇನೋ. ಈ ಯುದ್ಧದ ನಡುವೆ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಷ್ಠೆಯಿಂದ ಹಗಲಿರುಳು ದುಡಿದ ಕಾರ್ಯಕರ್ತರನ್ನ ಮರೆತು ಬಿಡ್ತಾ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ಬೆಂಬಲಿಗರನ್ನ ಕಾಡ್ತಾ ಇದೆ. ಈಗ ವಂಶ ಪಾರಂಪರ್ಯಕ್ಕೆ ಜೋತು ಬಿದ್ದ ಕಾಂಗ್ರೆಸ್ ಅನೇಕ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿತಾ ಇರುವ ಕಾರ್ಯಕರ್ತರನ್ನ, ಯೂತ್ಸ್ಗಳನ್ನ, ಹೊಸ ಮುಖಗಳನ್ನ, ಕಾಂಗ್ರೆಸ್ ಮುಖಂಡರನ್ನ ಕಣಕ್ಕಿಳಿಸೋದನ್ನ ಬಿಟ್ಟು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದು ಪಕ್ಷದಲ್ಲೇ ಸ್ವಲ್ಪ ಅಸಮಾಧಾನಕ್ಕೆ ಕಾರಣ ಆಗಿದೆ. ದಾವಣಗೆರೆಯಲ್ಲಿ ಸೈಯದ್ ಸೈಫುಲ್ಲಾ, HB ಗೋಣಪ್ಪ, KS ಬಸವಂತಪ್ಪ ಮುಂತಾದ ಹಿರಿಯ ಮುಖಂಡರು ಪಕ್ಷಕ್ಕಾಗಿ ದಶಕಗಳಿಂದ ದುಡಿತಾ ಇದ್ದಾರೆ. ಇಲ್ಲಿನ ನಗರ ಪಾಲಿಕೆ ಸದಸ್ಯರು ಹಾಗೆ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು ತಳಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಅನೇಕ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ನಾಯಕರು ಕಳೆದ 20ರಿಂದ 30 ವರ್ಷಗಳಿಂದ ಪಕ್ಷದ ಏರಿಳಿತಗಳಲ್ಲಿ ಜೊತೆಯಾಗಿದ್ದಾರೆ. ರಕ್ಷಿತ್ ಈಟಿ ಮತ್ತು ನಗರಸಭೆಯ ಪ್ರಮುಖ ಸದಸ್ಯರು ಇಲ್ಲಿ ಪಕ್ಷದ ಶಕ್ತಿಯಾಗಿದ್ದಾರೆ. ಇಂತಹ ಸಮರ್ಥ ಕಾರ್ಯಕರ್ತರು, ಮುಖಂಡರು ಇರುವಾಗ ಕಾಂಗ್ರೆಸ್ ಉಭಯ ಕ್ಷೇತ್ರಗಳಲ್ಲೂ ಕೂಡ ಅಪ್ಪ ಮಕ್ಕಳಿಗೆ ಟಿಕೆಟ್ ಅನ್ನ ನೀಡಿದ್ದು ಎಲ್ಲೋ ಒಂದು ಕಡೆ ಅಸಮಾಧಾನಕ್ಕೆ ಕಾರಣವಾಗಿರೋದು ಮಾತ್ರ ಸುಳ್ಳಲ್ಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.